ಹಾಯ್ ಫ್ರೆಂಡ್ಸ್, ಕಿವಿಮಾತು ಕಿಚನ್ಗೆ ಸ್ವಾಗತ. ಇವತ್ತು ಆಲೂ ಪರೋಟ ಮಾಡುವ ವಿಧಾನವನ್ನು ನೋಡೋಣ. ಬೇಕಾಗುವ ಸಾಮಗ್ರಿಗಳು: ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು, ಮೈದಾ ಹಿಟ್ಟು, ಈರುಳ್ಳಿ, ಕರಿಬೇವು, ಕಸೂರಿ ಮೇಥಿ, ಹುಣಸೆ ಹುಳಿ, ಹಸಿ ಖಾರ, ಉಪ್ಪು, ಅರಿಶಿನ ಪುಡಿ, ಸಾಸಿವೆ, ಜೀರಿಗೆ ಮತ್ತು ಬೇಯಿಸಿಕೊಂಡ ಆಲೂಗಡ್ಡೆ. ಗೋಧಿ ಹಿಟ್ಟಿಗೆ ಸ್ವಲ್ಪ ಮೈದಾ ಹಿಟ್ಟನ್ನು ಸೇರಿಸಿ ಕನಕವನ್ನು ರೆಡಿ ಮಾಡಿ ಇಟ್ಕೋಬೇಕು. ನಂತರ ಬೇಯಿಸಿದಂಥ ಆಲೂಗಡ್ಡೆಯನ್ನು ಸ್ಮ್ಯಾಶ್ ಮಾಡ್ಬೋದು. ಇನ್ ಕೇಸ್ ಸ್ಮ್ಯಾಶ್ ಇಲ್ಲ ಅಂದರೆ ಹೆರ್ಜು ಮನೆಯಲ್ಲಿ ನಾವು ಗಂಟಿಲ್ಲದೆ ಇರೋ ಥರ ಹೆರ್ಜ್ಕೋಬಹುದು. ನೋಡಿ, ಈ ಥರ ಸ್ಮೂತಾಗಿ ಬರುತ್ತೆ. ಬಿಗಿನರ್ಸ್ ಸ್ಟವ್ ಆನ್ ಮಾಡಿಲ್ಲ ಅಂತ ಅಂದ್ಕೋಬೇಡಿ. ಮೊದಲು ಬಾಣಿಗೆ ಇಟ್ಟು ಸ್ಟವ್ ಆನ್ ಮಾಡಿ. ಸ್ಟವ್ ಆನ್ ಮಾಡಿದ ನಂತರ ಸ್ವಲ್ಪ ಎಣ್ಣೆಯನ್ನು ಹಾಕಿ. ಎಣ್ಣೆ ಪೂರ್ಣವಾಗಿ ಕಾದ ನಂತರ ಸಾಸಿವೆ, ಜೀರಿಗೆ, ಕಟ್ ಮಾಡಿಕೊಂಡಂತಹ ಈರುಳ್ಳಿಯನ್ನು ಹಾಕಬೇಕು. ನಂತರ ಕಸೂರಿ ಮೇಥಿ ಹಾಗೂ ಕರಿಬೇವು. ಈರುಳ್ಳಿ ಅದು ಹಸಿ ಸ್ಮೆಲ್ ಭಾಳ ಇರುತ್ತಲ್ಲ, ಹಾಗಾಗಿ ಸ್ವಲ್ಪ ಎಣ್ಣೆಯನ್ನು ಜಾಸ್ತಿ ಹಾಕಿ ಹಸಿ ಸ್ಮೆಲ್ ಹೋಗುವವರೆಗೂ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಜಲ್ದಿ ಬೇಯಬೇಕು ಅಂತಂದು ಸ್ವಲ್ಪ ಅರಿಶಿನ ಪುಡಿ ಬೇಗನೆ ಹಾಕಿ. ಚೆನ್ನಾಗಿ ಬಂದಿದೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಹಸಿ ಖಾರ, ಸ್ಪೈಸಿ ತಿನ್ನೋರಾಗಿದ್ದರೆ ಸ್ವಲ್ಪ ಜಾಸ್ತಿ ಹಾಕೋಬೋದು. ಸ್ವಲ್ಪ ಟೇಸ್ಟ್ ಬರಲಿ ಅಂತಂದು ಬೆಲ್ಲ, ನೆನೆಸಿಟ್ಕೊಂಡಿರುವಂಥ ಹುಣಸೆ ಹುಳಿ. ನೋಡಿ, ಈಗ ಚೆನ್ನಾಗಿ ಬೆಂದಿದೆ. ಈಗ ಬೇಯಿಸಿದಂಥ ಆಲೂಗಡ್ಡೆಯನ್ನು ಇದಕ್ಕೆ ಹಾಕಬೇಕು. ನೋಡಿ, ಇವಾಗ ಕಲರ್ಫುಲ್ ಆಲೂ ಸ್ಟಫ್ ರೆಡಿಯಾಗಿದೆ. ಇವಾಗ ನೋಡಿ, ಬೇಯಿಸಿದಂಥ ಆಲೂಗಡ್ಡೆ ಸ್ವಲ್ಪ ಕೂಲಾಗಿದೆ. ನೋಡಿ, ಹಿಟ್ಟು ಚೆನ್ನಾಗಿ ನೆಂದಿದೆ. ನೆಂದಿರೋ ಹಿಟ್ಟನ್ನು ಸ್ವಲ್ಪ ಕೈಗೆ ಆಯಿಲ್ ಹಚ್ಚಿ ಈ ಥರ ನಾದ್ಕೋಬೇಕು. ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಬೇಯಿಸಿದಂಥ ಆಲೂಗಡ್ಡೆನ ಈ ರೀತಿ ಮಾಡ್ಕೋಬೇಕು. ಹೂರ್ಣನ ಈ ರೀತಿ ಹಿಟ್ಟಲ್ಲಿ ತುಂಬಬೇಕು. ಹೋಳಿಗೆ ಮಾಡ್ಕೋತೀವಲ್ಲ ಆ ಥರ. ಅಕ್ಕಿ ಹಿಟ್ಟನ್ನು ಬಳಸ್ತಾ ಇದ್ದೀನಿ ನಾನು, ಯಾಕಂದರೆ ಸ್ವಲ್ಪ ಪರೋಟ ಆರಿದ್ರೂ ಮೊಸರು ಜೊತೆ ಹಚ್ಕೊಂಡು ತಿನ್ನಲಿಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಈ ಥರ ಸ್ಲೋಲಿ ಉದ್ಕೋಬೇಕು. ಯಾವುದೇ ಬಟರ್ ಪೇಪರ್, ಯಾವುದೇ ಪ್ಲಾಸ್ಟಿಕ್ ಪೇಪರ್ ಇಲ್ಲದೇನೂ ಕೂಡ ನಾವು ಅಕ್ಕಿ ಹಿಟ್ಟು ಹಚ್ಕೊಂಡ್ರೆ ಈ ರೀತಿ ಮಾಡ್ಕೋಬೋದು. ಎಣ್ಣೆ ಕೂಡ ಯೂಸ್ ಮಾಡ್ಬೋದು, ಬಟ್ ಹೆಲ್ತಿಗೆ ಚಲೋ ಅಲ್ಲ ಅಂದ್ಬಿಟ್ಟು ನಾನು ಅಕ್ಕಿ ಹಿಟ್ಟನ್ನು ಯೂಸ್ ಮಾಡ್ತಿದ್ದೀನಿ. ನೋಡಿ, ಈಗ ತವಾ ಕಾದಿದೆ. ತವಾ ಚೆನ್ನಾಗಿ ಕಾದ್ಮೇಲೆ ಹಾಕ್ಬೋದು. ಮೇಲೆ ಒಂದಿಷ್ಟು ಆಯಿಲ್ ಹಾಕಬೇಕು. ನೋಡಿ, ಚೆನ್ನಾಗಿ ಬೆಂದ ನಂತರ ಅಕ್ಕಿ ಹಿಟ್ಟು ಹಚ್ಚಿದ್ರೆ ಇನ್ನೊಂದು ಏನು ಬೆನಿಫಿಟ್ ಅಂತಂದರೆ ಈ ಥರ ಉಬ್ಬಿ ಪರೋಟ ಕ್ರಿಸ್ಪಿಯಾಗಿ ಬರುತ್ತೆ. ನೋಡಿ, ಈ ಥರ ಉಬ್ಬುತ್ತೆ. ಬಿಸಿ ಬಿಸಿ ಪರೋಟ ರೆಡಿ. ಈಗ ಈ ಬಿಸಿ ಪರೋಟಕ್ಕೆ ತುಪ್ಪ ಹಾಕ್ಕೊಂಡು ತಿನ್ಬೋದು.